ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀಶೋ ಸ್ಯಾರಿನ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಅನಾರ್ಕಲಿ ಫ್ರಾಕ್ ಕಟಿಂಗು ಸ್ಟಿಚಿಂಗ್ ತೋರಿಸ್ತೀನಿ. ಇದು ಬಂದು ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ತುಂಬ ಈಸಿ ವೇಯಲ್ಲಿ ತೋರಿಸ್ತೀನಿ. ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತೆ. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಸಾರಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಈ ಸಾರಿ ಏನಿದೆ, ಈ ಸಾರಿ ಎಲ್ಲಾನು ಯೂಸ್ ಮಾಡ್ತೀನಿ. ಓನ್ಲಿ ಈ ಪಲ್ಲು ಪಾರ್ಟು ಮತ್ತೆ ಈ ಬ್ಲೌಸ್ ಪಾರ್ಟು ಬಿಟ್ಟು ಕಂಪ್ಲೀಟ್ ಈ ಆರೆಂಜ್ ಕಲರ್ ಕಂಪ್ಲೀಟ್ ಸ್ಯಾರಿ ಏನಿದೆ, ರಿಮೈನಿಂಗ್ ಸ್ಯಾರಿ ಎಲ್ಲಾನು ನಾನು ಈ ಡ್ರೆಸ್ಗೆ ಯೂಸ್ ಮಾಡ್ತೀನಿ. ಫಸ್ಟ್ ಈ ಸ್ಯಾರಿನ ಈ ರೀತಿ ಓಪನ್ ಮಾಡಿಕೊಂಡು ಜಸ್ಟ್ ಇದು ಪಲ್ಲು ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಆಕ್ಚುಲಿ ಪಲ್ಲು ಪಾರ್ಟ್ ಕಡೆಗೆ ಬ್ಲೌಸ್ ಕೂಡ ಬಂದಿದೆ. ಸೊ ಕಂಪ್ಲೀಟ್ ಅದು ರಿಮೂವ್ ಆಗುತ್ತೆ. ಬ್ಲೌಸ್ ಮತ್ತೆ ಪಲ್ಲು ಪಾರ್ಟ್ ಕಟ್ ಮಾಡ್ಕೋಬೇಕು. ಜೊತೆಗೆ ಇದು ಸ್ಮಾಲ್ ಸೈಜ್ ಬಾರ್ಡರ್ ಇದೆ ಅಲ್ವಾ, ಅದನ್ನು ಕೂಡ ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ. ಇಷ್ಟು ನೀವು ರೆಡಿ ಮಾಡ್ಕೋಬೇಕು. ಫಸ್ಟ್ ಸ್ಯಾರಿನ ನಾನು ಲೈನಿಂಗ್ ಬಂದು 2.5 ಮೀಟರ್ ಯೂಸ್ ಮಾಡಿದ್ದೀನಿ. ಬಟ್ ನೀವು 3 ಮೀಟರ್ ತಗೊಂಡ್ರೆ ಕಂಪ್ಲೀಟ್ ಈ ಡ್ರೆಸ್ಗೆ ಆಗತ್ತೆ. ನೋಡಿ, ಫಸ್ಟ್ ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ 14.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಹಾರ್ಮ್ ವಾಲ್ ಬಂದು 7.3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಹಾರ್ಮ್ ಶೇಪ್ ತೆಗಿತಾ ಇದ್ದೀನಲ್ವಾ, ಇಲ್ಲಿ ಜಸ್ಟ್ ಈ ರೀತಿ 1.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಹಾರ್ಮ್ ಶೇಪ್ ತೆಗಿಬೇಕು. ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಫ್ರಂಟ್ ನೆಕ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ನಿಮಗೆ ಡೀಪ್ ಅನ್ಸಿದ್ರೆ ಸ್ವಲ್ಪ ಹೈ ನೆಕ್ ತರ ಇಟ್ಕೋಬಹುದು. ಒಂಚೂರು 4.5 ಇಲ್ಲ 5 ಇಂಚಸ್ ಇಟ್ಕೊಂಡ್ರು ಕೂಡ ಆಗತ್ತೆ. ಇಲ್ಲಿ ನಾನು ಸ್ವಲ್ಪ ರೌಂಡ್ ನೆಕ್ ತರ ಇಡ್ತಾ ಇದ್ದೀನಿ. ನಿಮಗೆ ಲೈಕ್ ಹಾಟ್ ಶೇಪ್ ಈ ತರ ಬರುತ್ತಲ್ವ, ಅದು ಕೂಡ ಇಟ್ಕೋಬಹುದು ಬೇಕು ಅಂದ್ರೆ. ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಮಾಡ್ತಿದ್ದೀನಿ. ಇದು ಬಾಡಿ ಪಾರ್ಟು ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ ಜಸ್ಟ್ ಇಲ್ಲಿಂದ ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಅಲ್ಲಿಂದ ಟಕ್ ಲೆಂತ್ 4 ಇಂಚಸ್ ಮಾಡಿದ್ದೀನಿ. 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಬೋತ್ ಎರಡೂ ಸೈಡಲ್ಲೂ ಹಾಫ್ ಇಂಚು ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಅಲ್ಲಿಗೆ 1 ಇಂಚ್ ಆಗತ್ತೆ. ಈ ಕಡೆ ಒಂದು ಹಾಫ್ ಇಂಚು, ಆ ಕಡೆ ಒಂದು ಹಾಫ್ ಇಂಚು, ಈ ರೀತಿ ತಗೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಡಾಟ್ ತರ ಇಟ್ಟಿದ್ದೀನಿ ಪ್ರಿನ್ಸ್ ಕಟ್ ಪಾರ್ಟ್ಗೆ. ಈ ರೀತಿ ನೀವು ನೀಟಾಗಿ ಡಾಟ್ ತರ ಇಟ್ಕೊಂಡು ಹಾರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಎರಡು ಪಾರ್ಟ್ಸ್ ಸಪರೇಟ್ ಮಾಡ್ಕೋಬೇಕು. ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಏನಿದೆ ಈ ರೀತಿ ಸಪರೇಟ್ ಮಾಡ್ಕೋಬೇಕು. ಇದು ಸಪರೇಟ್ ಆದ್ಮೇಲೆ ನೀವು ಬ್ಯಾಕ್ ಪಾರ್ಟ್ ಏನಿದೆ ನೆಕ್ ಪಾರ್ಟ್, ಅದನ್ನ ನೀವು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಸೇಮ್ ಫ್ರಂಟ್ ಸೈಡ್ ಏನ್ ಬರತ್ತೆ ನೆಕ್ ಲೆಂತ್ ಅದೇ ತರನೇ ನಾನು 3.5 ಇಂಚಸ್ಗೆ ನೆಕ್ ಲೆಂತ್ ಇಟ್ಟಿದ್ದೀನಿ. ಡೀಪ್ ಬಂದು 7 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಇನ್ನೂ ಡೀಪ್ ಬೇಕು ಅಂದ್ರೆ 8 ಇಂಚಸ್ ಕೂಡ ಇಟ್ಕೋಬಹುದು, ಇಲ್ಲ 9 ಇಂಚಸ್ ಕೂಡ ಇಟ್ಕೋಬಹುದು. ಲಾಂಗ್ ಡ್ರೆಸ್ಸಸ್ಗೆ ಯಾವತ್ತೇ ಆಗಲಿ ಡೀಪು ಸ್ವಲ್ಪ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಅಂದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಲೈಕ್ 3-4 ಈ ತರ ಇಟ್ಕೊಂಡ್ರೆ ಅದು ಲುಕ್ ವೈಸ್ ಚೆನ್ನಾಗಿರಲ್ಲ. ನೀವು ಯಾವತ್ತೇ ಆಗಲಿ ಈ ತರ ಸ್ಯಾರೀಸ್ ಅಲ್ಲಿ ಮಾಡ್ಕೊಂತೀನಿ ಅಂತ ಅನ್ಕೊಂಡ್ರೆ ಡೀಪು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ, ಕಂಪ್ಲೀಟ್ ಆಗಿ ಈ ತರ ನಾನು ಮಾರ್ಕಿಂಗ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿದ್ದೀನಿ. ಎರಡು ನೆಕ್ ಪಾರ್ಟ್ಸು ಕಟ್ ಮಾಡಿದೆ. ಪ್ರಿನ್ಸ್ ಕಟ್ ಅಂತ ಹೇಳ್ದೆ ಅಲ್ವಾ, ಅದು ಕೂಡ ನೀಟಾಗಿ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಬಾಡಿ ಪಾರ್ಟ್ ಕಟಿಂಗು ರೆಡಿ ಆಯ್ತು. ನೀವು ಕಟ್ ಮಾಡಿದಾಗ ಫ್ರಂಟ್ ಸೈಡ್ ಹಾರ್ಮ್ ಶೇಪು ಒಂದು ಹಾಫ್ ಇಂಚು ಕಟ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಇಲ್ಲಿಗೆ ಬಾಡಿ ಪಾರ್ಟ್ ರೆಡಿ ಆಗತ್ತೆ. ಜಸ್ಟ್ ಸ್ಯಾರಿ ಕಂಪ್ಲೀಟ್ ಆಗಿ ಸ್ಯಾರಿ ಓಪನ್ ಮಾಡಿಕೊಂಡು ಅದನ್ನ ನೋಡ್ಕೋಬೇಕು. ಬಾಡಿ ಪಾರ್ಟ್ಗೆ ಫ್ಯಾಬ್ರಿಕ್ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ಆಗಿ ನೀವು ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಏನಿದೆ ಸ್ಯಾರಿ ಫ್ಯಾಬ್ರಿಕ್, ಅದಕ್ಕೆ ಮಾರ್ಜಿನ್ ಚೂರ್ ಬಿಟ್ಕೊಂಡು ನೀವು ಒಂದು ಹಾಫ್ ಇಂಚ್ ಬಿಟ್ಕೊಂಡು ನೀವು ಕಂಪ್ಲೀಟ್ ಆಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಏನಿದೆ ಅದು ನೆಕ್ ಪಾರ್ಟ್ಸು ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ರಿಮೈನಿಂಗ್ ಎರಡು ಪೀಸಸ್ ಇರತ್ತಲ್ಲ ಸೈಡ್ ಪೀಸಸ್ ಫ್ರಂಟ್ ಸೈಡ್ಗೂ, ಅವು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಬಟ್ ಫ್ರಂಟ್ಗೆ ಮೇನ್ ಫ್ಯಾಬ್ರಿಕ್ ಯಾವುದು ಅಂತ ನೋಡ್ಕೋಬೇಕು. ಡಿಸೈನ್ ಪಾರ್ಟ್ ಒಳಗಡೆಗೆ ಇರೋ ತರ ನೀವು ಸ್ಟಿಚ್ ಮಾಡಿಕೊಂಡು ಅದನ್ನ ಆಪೋಸಿಟ್ ತಗೊಂಡಾಗ ಮೇಲ್ಗಡೆಗೆ ಬರಬೇಕು ಡಿಸೈನು. ಆ ತರ ನೋಡ್ಕೊಂಡು ನೀವು ಕಂಪ್ಲೀಟ್ ಆಗಿ ಲೈನಿಂಗು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾನು ಕಂಪ್ಲೀಟ್ ಆಗಿ ತೋರಿಸ್ತಿದ್ದೀನಿ. ಈ ರೀತಿ ಬರತ್ತೆ. ಜಸ್ಟ್ ಇದನ್ನ ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ನಾನು ಇಲ್ಲಿ ಲೈನಿಂಗ್ ಬಾಡಿ ಪಾರ್ಟ್ಗೆ ಬೇರೆದು ಯೂಸ್ ಮಾಡಿದ್ದೀನಿ. ಆಕ್ಚುಲಿ ಸ್ವಲ್ಪ ನನ್ನ ಹತ್ರ ಎಕ್ಸ್ಟ್ರಾ ಇತ್ತು ಬೇರೆದು, ಲೈಕ್ ಸ್ಯಾಟಿನ್ ತರ ಫ್ಯಾಬ್ರಿಕ್ ಸಿಲ್ಕ್ ಟೈಪ್ ಬರತ್ತೆ, ಅದನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಜಸ್ಟ್ 3 ಮೀಟರ್ ಫ್ಯಾಬ್ರಿಕ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ಸಿಗೆ ಆಗತ್ತೆ. ನೋಡಿ, ನಾನು ಬ್ಯಾಕ್ ಪಾರ್ಟ್ಗೆ ಟಕ್ಸ್ ಮಾರ್ಕಿಂಗ್ ಮಾಡ್ತಿದ್ದೀನಿ. ಜಸ್ಟ್ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು 4 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ಅಂಡ್ ಅಲ್ಲಿಂದ 4.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಟಕ್ ಲೆಂತ್ ಕಂಪ್ಲೀಟ್ ಆಗಿ ಒಂದು ಹಾಫ್ ಇಂಚ್ ಲೈಟ್ ಆಗಿ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಬ್ಯಾಕ್ ಟಕ್ಸ್ ಫ್ರಂಟ್ ಈ ಎರಡು ಪೀಸಸ್ ಇರತ್ತಲ್ಲ ಸೈಡ್ ಪೀಸಸ್, ಅದನ್ನ ಜಸ್ಟ್ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ, ಅದಕ್ಕೆ ಹೇಳಿದೆ ನಾನು ಬಿಗಿನರ್ಸ್ಗೆ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ ಅಂತ. ಸ್ವಲ್ಪ ಕಂಪ್ಲೀಟ್ ಆಗಿ ಬೇಸಿಕ್ ಇರೋದನ್ನ ನಾನು ನಾರ್ಮಲ್ ಆಗಿ ತೋರಿಸಿದ್ದೀನಿ. ಬಟ್ ಸ್ಟಿಚಿಂಗ್ ಮಾಡೋದೆಲ್ಲಾನು
ಅದನ್ನ ನೀಟಾಗಿ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಕಂಪ್ಲೀಟಾಗಿ 2 ಪಾರ್ಟ್ಸ್ ಏನಿದೆ ಫ್ರಂಟ್ ಸೈಡ್‌ದು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಅದು ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಇದನ್ನ ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಎಕ್ಸ್ಟ್ರಾ ಇರತ್ತಲ್ವಾ ಫ್ಯಾಬ್ರಿಕ್ಕು, ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ದೆ. ಫ್ರಂಟ್ ಸೈಡ್‌ಗೆ ಆಲ್ರೆಡಿ ಟಕ್ಸ್ ಹೋಗಿರತ್ತಲ್ವಾ ಪ್ರಿನ್ಸ್ ಕಟ್ ಪಾರ್ಟ್‌ದು ಅದು ಎಕ್ಸ್ಟ್ರಾ ಇರತ್ತೆ. ಅದನ್ನ ಕಟ್ ಮಾಡ್ಕೊಂಡ್ರೆ ಆಗತ್ತೆ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ಕು ಅಷ್ಟೇ ಸೇಮ್ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ನಾನು 11 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ಜಸ್ಟ್ ಈ ರೀತಿ 2.5 ಇಂಚಸ್‌ಗೆ ಸ್ಲೀವ್ ಶೇಪ್ ತೆಗ್ದಿದ್ದೀನಿ ಅಂಡ್ ಈ ಕಡೆ 8.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ತಿದ್ದೀನಿ. ಸ್ಲೀವ್ಸ್‌ಗೂ ಅಷ್ಟೇ ನೀವು ಕಟ್ ಮಾಡಿದಾಗ ಸ್ಯಾರಿಗೆ ನೋಡ್ಕೋಬೇಕು. ಈ ಬಾಡಿ ಪಾರ್ಟ್ ನಾವು ಕಟ್ ಮಾಡ್ದೆ ಅಲ್ಲ ಫ್ಯಾಬ್ರಿಕ್ಕು, ಆ ಕಡೆ ಫ್ಯಾಬ್ರಿಕ್‌ನ ಯೂಸ್ ಮಾಡ್ಕೋಬೇಕು ಸ್ಲೀವ್ಸ್‌ಗೆ. ಅದನ್ನ ನಾನು ನಾರ್ಮಲ್ ಆಗಿ ತೋರಿಸಿಲ್ಲ. ಜಸ್ಟ್ ನಿಮಗೆ ಐಡಿಯಾ ಇರತ್ತೆ ಸ್ಯಾರಿ ಕಟ್ ಮಾಡಿದಾಗ ಈ ರೀತಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನೀವು ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ನೀಟಾಗಿ ಸೆಟ್ ಫಿಟ್ಟಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಬಾಡಿ ಪಾರ್ಟ್ ರೆಡಿ ಆಯ್ತು. ಬಾಟಮ್ ಕಟಿಂಗ್ ತೋರಿಸ್ತೀನಿ. ಇಲ್ಲಿ ನಾನ್ ತೋರಿಸ್ತಿರೋದು ಅನಾರ್ಕಲಿ ಟೈಪ್ ತೋರಿಸ್ತಿದ್ದೀನಿ. ಜಸ್ಟ್ ಇದನ್ನ 16 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡಿಂಗ್ ಆದ್ಮೇಲೆ ನೀಟಾಗಿ ಪಿನ್ಸ್ ಇಟ್ಕೋಬೇಕು. ಪಿನ್ಸ್ ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೆ. ಈ ರೀತಿ ನೋಡ್ಕೋಬೇಕು ಅಷ್ಟೇ. ಪಿನ್ಸ್ ಇಟ್ಕೊಂಡು ನಾನು ಕಂಪ್ಲೀಟ್ ಆಗಿ ಲೆಂತ್ 41 ಇಂಚಸ್ ತಗೊಂಡಿದ್ದೀನಿ ಬಾಟಮ್ ಲೆಂತ್. ಬಾಟಮ್ ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ದೆ. ಇಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ 9 ಇಂಚಸ್ ಇದೆ. 9 ಇಂಚಸ್ ಇದ್ರೆ ಅದಕ್ಕೆ ಜಸ್ಟ್ ಈ ರೀತಿ ಮಿಡಲ್ ಅಲ್ಲಿ ಟೇಪ್ ಫೋಲ್ಡ್ ಮಾಡಿದ್ರೆ ಮಿಡಲ್‌ಗೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ 4.5 ಇಂಚಸ್ ಈ ರೀತಿ ಬಂದಿದೆ. ಇಷ್ಟೇ ಬರುತ್ತೆ ಅಂತ ಏನೂ ಇಲ್ಲ. ಸಾರಿ ವಿಡ್ತ್ ಮೇಲೆ ಡಿಪೆಂಡ್ ಆಗಿರತ್ತೆ. ಅಲ್ಲಿ 4.5 ಇಂಚಸ್ ಬಂದಿದೆ ಅಲ್ಲ ಜಸ್ಟ್ 2 ಇಂಚಸ್ ಆ ಕಡೆ 2 ಕಡೆನೂ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಬಾರ್ಡರ್ ಪಾರ್ಟ್ ಕಡೆನೂ ಒಂದು 2 ಇಂಚಸ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಇರತ್ತೆ. ಜಸ್ಟ್ ಇದು ಮೆಜರ್ಮೆಂಟ್ ಇಷ್ಟೇ ಅಂತ ಏನೂ ಇಲ್ಲ. ನೀವು ಮತ್ತೆ ಈ ಪ್ಲೀಟ್ಸ್ ಬರುತ್ತಲ್ವಾ ಲೇಯರ್ಸ್ ಬರುತ್ತಲ್ವಾ ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ವೇಸ್ಟ್ ತುಂಬಾನೇ ಇರತ್ತೆ. ವೇಸ್ಟ್ ಪಾರ್ಟ್‌ಗೆ ಆಲ್ಮೋಸ್ಟ್ 16 ಲೇಯರ್ಸ್ ಇರತ್ತಲ್ವಾ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ಅಟ್ಯಾಚ್ ಮಾಡಿದಾಗ ನಿಮಗೆ ಸ್ವಲ್ಪ ಐಡಿಯಾ ಬರತ್ತೆ. ನಾನು ಅದಕ್ಕೆ ಅಲ್ಲಿ 2 ಇಂಚಸ್ ಮಾರ್ಕಿಂಗ್ ಮಾಡಿ ಈ ರೀತಿ ಕಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ನೀವು ಬಾರ್ಡರ್ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು 2 ಇಂಚಸ್‌ಗೆ ಏನ್ ಮಾರ್ಕಿಂಗ್ ಮಾಡಿರ್ತೀನಿ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಸ್ಟಿಚ್ ಮಾಡಿದಾಗ ಇಲ್ಲಿ ಕೊನೆಗೆ ನೋಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅದನ್ನ ನಾನು ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಜಸ್ಟ್ ಈ ರೀತಿ ನೀವು ಕಂಪ್ಲೀಟ್ ಆಗಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡು ಅದನ್ನ ಎಲ್ಲಾ ಲೇಯರ್ಸ್‌ನು ಕಟ್ ಮಾಡ್ಕೋಬೇಕು. ನೋಡಿ ಎಲ್ಲಾ ಲೇಯರ್ಸ್‌ನು ಈ ರೀತಿ ಬರುತ್ತೆ. ಆಲ್ಮೋಸ್ಟ್ 16 ಲೇಯರ್ಸ್ ಇದೆ. ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಇಂಚಸ್ ಮಾರ್ಕ್ ಮಾಡಿದ್ದೆ ಅಲ್ವಾ ಅದು ಫ್ಯಾಬ್ರಿಕ್ ಈ ರೀತಿ ನೀವು ಮಾಡ್ಕೊಂಡ್ರೆ ಬಾರ್ಡರ್ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀಟಾಗಿ ಬರುತ್ತೆ ಎಲ್ಲಾ ಲೇಯರ್ಸ್‌ನು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ 2 ಲೇಯರ್ಸ್ ಈ ರೀತಿ ಒಂದೇ ಕಡೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಕೊನೆಯಲ್ಲಿ ಬಾರ್ಡರ್‌ಗೆ ಟಚ್ ಆಗ್ದಿರ ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕೊನೆಗೆ ಈ ರೀತಿ ಬರೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಲ್ಲಿ ನಾನು 2 ಇಂಚಸ್ ಏನ್ ಮಾರ್ಕ್ ಮಾಡಿದ್ದೆ ಅಲ್ಲಿ ಕ್ರಾಸ್ ಆಗಿ ನೀಟಾಗಿ ಬರೋ ತರ ಬಾರ್ಡರ್ ಹತ್ರ ನೀಟಾಗಿ ಕೂರೋ ತರ ನೀವು ಸ್ಟಿಚ್ ಮಾಡ್ಕೋಬೇಕು. ಎಲ್ಲಾ ಲೇಯರ್ಸ್‌ನು ಅಷ್ಟೇ ಇದೇ ತರಾನೇ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು 2 ಲೇಯರ್ಸ್ ತೋರಿಸ್ತೀನಿ. ಇದೇ ಮೆಥಡ್ ಅಲ್ಲೇ ಆಲ್ಮೋಸ್ಟ್ ಎಲ್ಲಾ 16 ಲೇಯರ್ಸ್‌ನು ಇದೇ ಮೆಥಡ್ ಅಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಈ ಸ್ಯಾರಿನ ಮೀಶೋಲಿ ತಗೊಂಡಿದ್ದು. ಇದ್ರದ್ದು ಕೋಡ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿ ಕಂಪ್ಲೀಟ್ ಆಗಿ ಎಲ್ಲಾ ಲೇಯರ್ಸ್‌ನು ಸ್ಟಿಚಿಂಗ್ ಆದ್ಮೇಲೆ ಫ್ಲೇರು ಈ ತರ ಬರತ್ತೆ. ಇದನ್ನ 2 ಫೋಲ್ಡಿಂಗ್ ಮಾಡಿದ್ರೆ ಈ ರೀತಿ ಬರತ್ತೆ. ಲುಕ್ ವೈಸ್ ತುಂಬಾನೇ ಚೆನ್ನಾಗಿರತ್ತೆ ಇದು. ಈ ಸ್ಯಾರಿಯಲ್ಲಿ ತುಂಬಾನೇ ಕಲರ್ಸ್ ಇದೆ. ನಾನು ಇದನ್ನ ಸ್ವಲ್ಪ ಆರೆಂಜು, ರೆಡ್ ಮಿಕ್ಸ್ ಇದೆ ಅಂತ ಇದನ್ನ ಪರ್ಚೇಸ್ ಮಾಡಿದ್ದೆ. ತುಂಬಾನೇ ಚೆನ್ನಾಗಿದೆ ಲುಕ್ ವೈಸ್ ಅಂತೂ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಬಂದಿದೆ. ಬೇಕು ಅಂದ್ರೆ ನೀವು ಮಾಮ್, ಡಾಟರ್ ಈ ತರ ಇದ್ರೆ ಇದ್ರಲ್ಲಿ ಮಿಕ್ಕಿರೋ ಈ ಬ್ಲೌಸು ಇದು ಪಲ್ಲು ಪಾರ್ಟ್ ಇದೆ ಅಲ್ವಾ? ಮತ್ತೆ ಇದ್ರ ಬಾರ್ಡರ್ ಎಲ್ಲಾನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಬೇಬಿಗೆ ಫ್ರಾಕು ಕೂಡ ರೆಡಿ ಮಾಡ್ಕೋಬಹುದು. ಇಲ್ಲಿ ಬಂದು ಲೇಯರ್ಸ್ ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ನೀವು ಫ್ರಂಟ್ ಸೈಡ್‌ದು ಬಾಡಿ ಪಾರ್ಟ್ ತಗೊಂಡು ವೇಸ್ಟ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೋಬೇಕು. ಇಲ್ಲ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಅದು ತುಂಬಾನೇ ಇರತ್ತೆ. ಲೇಯರ್ಸ್ ಸ್ಟಿಚಿಂಗ್ ಮಾಡಿದಾಗ ಅದು ನಿಮಗೆ ವೇಸ್ಟ್ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಅದು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು ಎಲ್ಲಾ ಲೇಯರ್ಸ್‌ನು.
ನೋಡಿ ನಾನು ಲೈನಿಂಗ್ ಕಟ್ ಮಾಡಿ ತೋರಿಸ್ತಿದ್ದೀನಿ. ಬಾಟಮ್‌ಗೆ ಲೈನಿಂಗ್ ಬರತ್ತೆ. ಈ ರೀತಿ ನಾನು ಪ್ಲೀಟ್ಸಲ್ಲಿ ಮಾಡ್ತಿದ್ದೀನಿ. ಇದು ಅಂಬ್ರೆಲಾ ಕಟ್ ತರ ಕೂಡ ಮಾಡ್ಕೋಬಹುದು. ಬಟ್ ಸ್ವಲ್ಪ ಫ್ಲೇರ್ ಇರತ್ತೆ ಅಂತ ನಾನು ಈ ರೀತಿ ಮಾಡ್ತಿದ್ದೀನಿ. ಜಸ್ಟ್ 2 ಮೀಟರ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನಿಮ್ಗಿನ್ನೂ ಪ್ಲೀಟ್ಸ್ ಜಾಸ್ತಿ ಬೇಕು ಅಂದ್ರೆ 3 ಮೀಟರು ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ 2 ½ ಕೂಡ ಯೂಸ್ ಮಾಡ್ಕೋಬಹುದು. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬಹುದು. ಲೈನಿಂಗ್ ಇಷ್ಟೇ ಬೇಕು ಅಂತ ಏನಿಲ್ಲ. ನಾನು ಜಸ್ಟ್ 2 ಮೀಟರ್ ಯೂಸ್ ಮಾಡಿ ಈ ರೀತಿ ಮಿಡಲಲ್ಲಿ ಒಂದು 5, 6 ಪ್ಲೀಟ್ಸ್ ಮಾಡಿದ್ದೀನಿ. ಪ್ಲೀಟ್ಸ್ ಮಾಡ್ಬಿಟ್ಟು ಜಸ್ಟ್ ಎರಡೂ ಸೈಡಲ್ಲೂನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದ್ರ ಒಳಗಡೆಗೆ ಸೇರಿಸ್ಕೊಂಡು ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ಬರತ್ತೆ. ಜಸ್ಟ್ ಇದನ್ನ ಅಟ್ಯಾಚ್ ಮಾಡ್ಬಿಟ್ಟು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ. ಇದಕ್ಕೆ ನಾನು ಬೆಲ್ಟ್ ಒಂದು ರೆಡಿ ಮಾಡಿದ್ದೀನಿ. ಅದು ಕೂಡ ತೋರಿಸ್ತೀನಿ ಸ್ಟಿಚಿಂಗ್ ಮಾಡಿ. ನೋಡಿ ಕಂಪ್ಲೀಟ್ ಆಗಿ ಡ್ರೆಸ್ ಈ ರೀತಿ ಬರತ್ತೆ. ಇಲ್ಲಿ ಬೆಲ್ಟು ಅಷ್ಟೇ ನಿಮ್ಗೆ ವೇಸ್ಟ್ ಲೆಂತ್ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನೀವು ತಗೊಂಡ್ರೆ ಆಗತ್ತೆ. ನಾನಿಲ್ಲಿ 31 ಇಂಚಸ್ ತಗೊಂಡಿದ್ದೀನಿ ಲೆಂತ್. ವಿಡ್ತ್ ಬಂದು 2.5 ಇಂಚಸ್ ತಗೊಂಡಿದ್ದೀನಿ. ಗ್ರೀನ್ ಪ್ಯಾಡ್ ತಗೊಂಡಿದ್ದೀನಿ. ಜಸ್ಟ್ ಇದಕ್ಕೆ ಲೈನಿಂಗ್ ಬೇರೆ ಕಲರ್‌ದು ತಗೊಂಡಿದ್ದೀನಿ. ಆರೆಂಜ್ ಕಲರ್‌ದು ಆಪೋಸಿಟ್ ತಗೊಂಡಿದ್ದೀನಿ. ಇದನ್ನ ನೀವು ಸ್ಟಿಚ್ ಮಾಡಿದಾಗ ಪೈಪಿಂಗ್ ಟೈಪಲ್ಲಿ ಕೂಡ ಸ್ವಲ್ಪ ಬಿಟ್ಕೊಂಡು ಮಾಡ್ಕೋಬಹುದು. ಅದನ್ನ ತೋರಿಸ್ಕೊಡ್ತೀನಿ. ಜಸ್ಟ್ ಇದು ಅಟ್ಯಾಚ್ ಮಾಡಿದಾಗ 3 ಕಾರ್ನರ್ಸ್ ಕೂಡ 3 ಸೈಡಲ್ಲೂ ಕೂಡ ನೀವು ಫಸ್ಟು ಸ್ಟಿಚ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಟಿಚ್ ಮಾಡಿಕೊಂಡು ಅದನ್ನ ಈ ರೀತಿ ಆಪೋಸಿಟ್ ಬರೋ ಥರ ಈ ರೀತಿ ತಗೋಬೇಕು. ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ಮೆಥಡಲ್ಲಿ ಓನ್ಲಿ 3 ಸೈಡಲ್ಲಿ ಈ ರೀತಿ ನೀವು ಸ್ಟಿಚ್ ಮಾಡಿಕೊಂಡು ಆಪೋಸಿಟ್ ತಗೋಬೇಕು. ಈ ರೀತಿ. ಡಿಸೈನು ಕೂಡ ಅಷ್ಟೇ ನೀಟಾಗಿ ಮೇಲ್ಗಡೆ ಬರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಈ ಆರೆಂಜ್ ಕಲರ್ ಫ್ಯಾಬ್ರಿಕ್ ಏನಿದೆ ಲೈಟಾಗಿ ಬಿಟ್ಕೊಂಡು ಪೈಪಿಂಗ್ ಥರ ನೀಟಾಗಿ ಒಂದು ಚೂರು ಲೈಟಾಗಿ ಬಿಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ ಬೆಲ್ಟ್. ನೋಡಿ ಕಂಪ್ಲೀಟ್ ಆಗಿ ನಾನು ಇದು ಕೆಳಗಡೆಗೆ ಇಲ್ದಿರ ನಾನು ಸ್ಟಿಚಿಂಗ್ ಮಾಡಿಲ್ಲ. ಲೈಟಾಗಿ ಬಿಟ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ಈ ರೀತಿ 3 ಕಾರ್ನರ್ಸ್ ಸ್ಟಿಚ್ ಆದ್ಮೇಲೆ ಇದನ್ನ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಕಾರ್ನರು ಕೂಡ ನೀಟಾಗಿ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು ರೆಡಿ ಆಯ್ತು. ಇಲ್ಲಿಗೆ ಬೆಲ್ಟ್ ರೆಡಿ ಆಯ್ತು. ಬೆಲ್ಟ್‌ಗೆ ಬೇಕು ಅಂದ್ರೆ ಬ್ಯಾಕ್ ಸೈಡ್ ಥ್ರೆಡ್ಸ್ ಕೂಡ ಮಾಡ್ಕೋಬಹುದು. ಇಲ್ಲ ಹುಕ್ಸ್ ಇದ್ರೆ ಹುಕ್ಸ್ ಕೂಡ ಹಾಕ್ಕೋಬಹುದು. ಬಟ್ ನಾನು ಸ್ವಲ್ಪ ಉದ್ದ ಮಾಡಿದ್ದೀನಲ್ವಾ ಅದಕ್ಕೆ ಹುಕ್ಸ್ ಹಾಕ್ತೀನಿ. ನೀವು ಲೆಂತ್ ಕಮ್ಮಿ ತಗೊಂಡು ಅದಕ್ಕೆ ಇದು ಥ್ರೆಡ್ಸ್ ಕೂಡ ಮಾಡ್ಕೋಬಹುದು. ಮತ್ತೆ ಇದು ಬಂದು ಬ್ಯಾಕ್ ಸೈಡ್ ಥ್ರೆಡ್ಸ್ ಇದು ಡೋರಿ ಥ್ರೆಡ್ಸ್ ಬರತ್ತಲ್ವಾ ಇದನ್ನ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಥ್ರೆಡ್ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬಾರ್ಡರ್ ಯೂಸ್ ಮಾಡಿ ಅದನ್ನ ಈ ರೀತಿ 3 ಲೇಯರ್ಸ್ ಮಾಡಿದ್ದೀನಿ. ಲಟ್ಕನ್ ಏನಿದೆ ಅದು ಡಿಸೈನು. ಇದು ಬೇಕು ಅಂದ್ರೆ ಇದಕ್ಕೆ ಲೈನಿಂಗ್ ಮಾಡ್ಕೊಂಡು ಇನ್ವಿಸಿಬಲ್ ತರ ಕೂಡ ಮಾಡ್ಕೋಬಹುದು. ಬಟ್ ಅದು ಸ್ವಲ್ಪ ಪ್ರೋಸೆಸ್ ಅನ್ಸತ್ತೆ. ನಾನು ತುಂಬಾ ಈಸಿ ವೇ ಅಲ್ಲಿ ಇರತ್ತೆ ಅಂತ ಈ ಮೆಥಡ್ ಅಲ್ಲಿ ತೋರಿಸಿದ್ದೀನಿ. ಈ ರೀತಿ 3 ಲೇಯರ್ಸ್ ಬರೋ ತರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.